1912 ಜುಲೈ 15ರಂದು ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಮಸೂದಿಯವರ ಜನ್ಮವಾಗಿತ್ತು. ಮೊಹಮ್ಮದ್ ಉಸ್ಮಾನ್ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿ ಮತ್ತು ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಹುತಾತ್ಮರಾದವರು. ಅವರನ್ನು ನೌಶೇರಾದ ಸಿಂಹ ಎಂದು ಸ್ಮರಿಸಲಾಗುತ್ತದೆ. ಅವರು ಜಮ್ಮು ಕಾಶ್ಮೀರದ ನೌಶೇರಾ ಬಳಿ ಮಾತೃಭೂಮಿಯ ರಕ್ಷಣೆಗೆ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಮಹಾನ್ ಯೋಧರಲ್ಲಿ ಒಬ್ಬರು. ಮೊಹಮ್ಮದ್ ಉಸ್ಮಾನ್ ಉತ್ತರ ಪ್ರದೇಶದ ಅಜ್ಮಗಢ್ನಲ್ಲಿ ಜನಿಸಿದರು. ಅವರು ಬ್ರಿಟನ್ನಲ್ಲಿ ತರಬೇತಿ ಪಡೆದ ಭಾರತೀಯ ಸೇನೆಯ ಮೊದಲ ಬ್ಯಾಚ್ನ ಸದಸ್ಯರಾಗಿದ್ದರು. ಎರಡನೇ ವಿಶ್ವ ಯುದ್ಧದಲ್ಲಿ ತಮ್ಮ ನಾಯಕತ್ವಕ್ಕಾಗಿ ಪ್ರಶಂಸಿತರಾದ ಬ್ರಿಗೇಡಿಯರ್ ಉಸ್ಮಾನ್ 50 ಪ್ಯಾರಾ ಬ್ರಿಗೇಡ್ನ ಕಮಾಂಡರ್ ಆಗಿದ್ದರು. ಮೊಹಮ್ಮದ್ ಉಸ್ಮಾನ್ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ 11 ತಿಂಗಳ ಬಳಿಕ 1948 ಜುಲೈ 3ರಂದು ಪಾಕಿಸ್ತಾನಿ ಒಳನುಸುಳುಕೋರರೊಂದಿಗೆ ಯುದ್ಧ ಮಾಡುತ್ತಾ ಹುತಾತ್ಮರಾದರು. ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಅವರನ್ನು ಮರಣೋತ್ತರವಾಗಿ ಮಹಾವೀರ ಚಕ್ರ ನೀಡಿ ಗೌರವಿಸಲಾಯಿತು. 1873 ಜುಲೈ 15ರಂದು ಜಮ್ಶೆಡ್ಜಿ ಜೀಜಿಭಾಯಿ ಅವರು ಮುಂಬಯಿಯಲ್ಲಿ ಜನಿಸಿದರು. ಅವರು ಪ್ರಸಿದ್ಧ ಭಾರತೀಯ ಉದ್ಯಮಿಯಾಗಿದ್ದವರು ಮತ್ತು ಲೋಕೋಪಕಾರಿ ವ್ಯಕ್ತಿ. ಅವರು ಭಾರತದ ಅತಿ ದೊಡ್ಡ ದಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ಅವರು ತಮ್ಮ ದಾನಶೀಲತೆಯ ಕಾರಣಕ್ಕಾಗಿ ಮಹಾರಾಣಿ ವಿಕ್ಟೋರಿಯಾ ಅವರಿಂದ ಗೌರವಿಸಲ್ಪಟ್ಟ ಮೊದಲ ಭಾರತೀಯ. ಅವರು ಅಣೆಕಟ್ಟುಗಳು, ರಸ್ತೆಗಳು, ಸೇತುವೆಗಳು ಮತ್ತು ಶಾಲೆಗಳಿಗೆ ಹಣ ನೀಡಿದ್ದರು. ಜಮ್ಶೆಡ್ಜಿಯವರ ಬಾಲ್ಯದಲ್ಲಿ ಅವರ ಪೋಷಕರು ನಿಧನರಾದ ಕಾರಣ ಹಣಕಾಸಿನ ಅಡಚಣೆಯಿಂದ ಅವರಿಗೆ ಬಾಲ್ಯದಲ್ಲಿ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಅವರ ಕುಟುಂಬ ಅದಾಗಲೇ ವ್ಯಾಪಾರದಲ್ಲಿ ತೊಡಗಿತ್ತು. ಈ ಕಾರಣಕ್ಕಾಗಿ ಜಮ್ಶೆಡ್ಜಿ ವ್ಯವಹಾರದ ಬುದ್ಧಿವಂತಿಕೆಯನ್ನು ಸಹ ಹೊಂದಿದ್ದರು. ಅವರು ವ್ಯವಹಾರವನ್ನು ಎಷ್ಟು ಚೆನ್ನಾಗಿ ಮುಂದಕ್ಕೆ ಕೊಂಡೊಯ್ದರು ಎಂದರೆ ಅವರ ವ್ಯವಹಾರವು ಭಾರತದಲ್ಲಿ ಮಾತ್ರವಲ್ಲದೆ ದೇಶದ ಹೊರಗೂ ಇರುತ್ತಿತ್ತು. ಅವರು ತಮ್ಮ ವ್ಯಾಪಾರ ಕುಶಾಗ್ರಮತಿ ಮತ್ತು ಲೋಕೋಪಕಾರಿ ಕೆಲಸದ ಮೂಲಕ ತಮ್ಮ ಸಮುದಾಯ ಮತ್ತು ದೇಶದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು. ಅವರ ಜೀವನ ಮತ್ತು ಕಾರ್ಯಗಳು ಇಂದಿಗೂ ಸ್ಫೂರ್ತಿಯ ಮೂಲವಾಗಿವೆ. 1903 ಜುಲೈ 15ರಂದು ಕೆ. ಕಾಮರಾಜ್ ಅವರು ತಮಿಳುನಾಡಿನಲ್ಲಿ ಜನಿಸಿದರು. ಅವರು ಭಾರತೀಯ ರಾಜಕೀಯದಲ್ಲಿನ ಪ್ರಮುಖ ನಾಯಕ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಸದಸ್ಯರಾಗಿದ್ದರು. ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮುಖ್ಯಮಂತ್ರಿಯಾಗಿ ಅವರು ತಮಿಳುನಾಡಿನ ಅಭಿವೃದ್ಧಿಗಾಗಿ ಶಿಕ್ಷಣದಲ್ಲಿ ಸುಧಾರಣೆ, ವಿದ್ಯುತ್ ಉತ್ಪಾದನೆ ಮತ್ತು ಜಲಸಂಪತ್ತಿನ ಯೋಜನೆಗಳು ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳನ್ನು ಜಾರಿ ಮಾಡಿದರು. ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಾಮರಾಜ್ ಪಕ್ಷದ ಸಂಘಟನೆಗಾಗಿ ಶ್ರಮಿಸಿದರು. ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಅನೇಕ ಪ್ರಮುಖ ಚುನಾವಣೆಗಳನ್ನು ಗೆದ್ದಿತು ಮತ್ತು ಪಕ್ಷವು ಬಲವನ್ನು ಪಡೆಯಿತು. ಕಾಮರಾಜ್ ಗಾಂಧಿಯ ತತ್ವಗಳಿಂದ ಪ್ರೇರಿತರಾಗಿದ್ದರು ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಅವರು ಸತ್ಯಾಗ್ರಹಗಳಲ್ಲಿ ಭಾಗವಹಿಸಿದ್ದರು ಮತ್ತು ಹಲವಾರು ಬಾರಿ ಜೈಲಿಗೂ ಹೋಗಿದ್ದರು. 1963ರಲ್ಲಿ ಕಾಮರಾಜ್ ಯೋಜನೆ ಆರಂಭವಾಗಿದ್ದು, ಹಿರಿಯ ಕಾಂಗ್ರೆಸ್ ನಾಯಕರು ಪಕ್ಷವನ್ನು ಬಲಪಡಿಸುವುದಕ್ಕಾಗಿ ಸರ್ಕಾರದ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಶಿಫಾರಸು ಮಾಡಲಾಗಿತ್ತು. ಈ ಯೋಜನೆಯ ಅಡಿಯಲ್ಲಿ ಕಾಮರಾಜ್ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು. ಕೆ. ಕಾಮರಾಜ್ ಅವರನ್ನು ಭಾರತೀಯ ರಾಜಕೀಯದಲ್ಲಿ ಅವರ ಸರಳತೆ ಮತ್ತು ಪ್ರಾಮಾಣಿಕತೆಗೆ ನೆನಪಿಸಿಕೊಳ್ಳಲಾಗುತ್ತದೆ. ಅವರು 1975 ಅಕ್ಟೋಬರ್ 2ರಂದು ಕೊನೆಯುಸಿರೆಳೆದರು. 1979 ಜುಲೈ 15ರಂದು ದೇಶದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಮೊರಾರ್ಜಿ ದೇಸಾಯಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು. ಮೊರಾರ್ಜಿ ದೇಸಾಯಿ ಅವರು 2 ವರ್ಷ 4 ತಿಂಗಳು ಮತ್ತು 4 ದಿನಗಳ ಕಾಲ ಪ್ರಧಾನಿಯಾಗಿದ್ದರು. ಇದರ ನಂತರ ಚೌಧರಿ ಚರಣ್ ಸಿಂಗ್ ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಹೊಸ ಸರ್ಕಾರವನ್ನು ರಚಿಸಿದರು. ದೇಶದಲ್ಲಿ ತುರ್ತು ಪರಿಸ್ಥಿತಿಯ ನಂತರ ನಡೆದ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಸೋತಾಗ ಮತ್ತು ಕಾಂಗ್ರೆಸ್ ಪಕ್ಷವು ಏಕಾಂಗಿಯಾಗಿ ಬಹುಮತ ಗಳಿಸಲು ಸಾಧ್ಯವಾಗದಿದ್ದಾಗ ಕೇಂದ್ರದಲ್ಲಿ ಜನತಾ ಪಕ್ಷದ ಸರ್ಕಾರ ರಚನೆಯಾಗಿತ್ತು. ಕಾಂಗ್ರೆಸ್ 189 ಸ್ಥಾನಗಳಿಗೆ ಕುಸಿದಿದ್ದು, ಜನತಾ ಪಕ್ಷ 345 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಿತ್ತು. ಫಲಿತಾಂಶದ ನಂತರ ಜನತಾ ಪಕ್ಷದಿಂದ ಪ್ರಮುಖವಾಗಿ ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್ ಮತ್ತು ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿ ಉಮೇದುವಾರರಾಗಿ ಹೊರಹೊಮ್ಮಿದರು. ಚರ್ಚೆಯ ನಂತರ ಮೊರಾರ್ಜಿ ದೇಸಾಯಿ ಅವರನ್ನು ಪ್ರಧಾನಿ ಮಾಡಲಾಯಿತು. ಹಾಗೆಯೇ ಚೌಧರಿ ಚರಣ್ ಸಿಂಗ್ ಗೃಹ ಸಚಿವ ಮತ್ತು ಜಗಜೀವನ್ ರಾಮ್ ರಕ್ಷಣಾ ಸಚಿವರಾದರು. ಆದಾಗ್ಯೂ ಪರಸ್ಪರ ಹೊಂದಾಣಿಕೆಯ ಕೊರತೆಯಿಂದಾಗಿ ಚೌಧರಿ ಚರಣ್ ಸಿಂಗ್ ಬಂಡಾಯವೆದ್ದರು ಮತ್ತು ತಮ್ಮ ಸಂಸದರ ಬೆಂಬಲವನ್ನು ಹಿಂತೆಗೆದುಕೊಂಡರು. ಬಳಿಕ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲದೊಂದಿಗೆ ಹೊಸ ಸರ್ಕಾರವನ್ನು ರಚಿಸಿದರು.
ವಿಶ್ವದ ಅತಿ ದೊಡ್ಡ ಏರೋಸ್ಪೇಸ್ ಕಂಪನಿಯಾದ ಬೋಯಿಂಗ್ ಅನ್ನು 1916ರ ಜುಲೈ 15ರಂದು ಪ್ರಾರಂಭಿಸಲಾಯಿತು. ಈ ಕಂಪನಿಯನ್ನು ಅಮೆರಿಕದ ಮರದ ವ್ಯಾಪಾರಿ ವಿಲಿಯಂ ಎಡ್ವರ್ಡ್ ಬೋಯಿಂಗ್ ಪ್ರಾರಂಭಿಸಿದರು. ಬೋಯಿಂಗ್ ಒಂದು ಅಮೆರಿಕನ್ ಕಂಪನಿಯಾಗಿದ್ದು ಅದು ವಿಶ್ವಾದ್ಯಂತ ಹಡಗುಗಳು, ವಿಮಾನಗಳು, ರಾಕೆಟ್ಗಳು, ಕ್ಷಿಪಣಿಗಳು ಮತ್ತು ಉಪಗ್ರಹಗಳನ್ನು ವಿನ್ಯಾಸಗೊಳಿಸುತ್ತದೆ, ತಯಾರಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ. ಮೊದಲಿಗೆ ವಿಲಿಯಂ ಬೋಯಿಂಗ್ ಅವರ ಮರದ ದಿಮ್ಮಿ ವ್ಯಾಪಾರವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಅವರು ವಿಮಾನ ತಯಾರಿಕೆಯ ಜಗತ್ತನ್ನು ಪ್ರವೇಶಿಸಲು ಬಯಸಿದ್ದರು. 1915ರಲ್ಲಿ ಬೋಯಿಂಗ್ ಅವರು ವಿಮಾನ ಸಂಬಂಧಿತ ತಂತ್ರಜ್ಞಾನವನ್ನು ಕಲಿಯಲು ಲಾಸ್ ಏಂಜಲೀಸ್ನ ಫ್ಲೈಯಿಂಗ್ ಸ್ಕೂಲ್ನಲ್ಲಿ ತರಬೇತಿಯನ್ನು ಪಡೆದುಕೊಂಡರು. ಅವರು ಮರದ ದೋಣಿಗಳನ್ನು ತಯಾರಿಸಲು ಕಾರ್ಖಾನೆಯನ್ನು ಖರೀದಿಸಿದ್ದರು. ಅದು ನಂತರ ವಿಮಾನವನ್ನು ತಯಾರಿಸುವ ಕಾರ್ಖಾನೆಯಾಯಿತು. 1917ರಲ್ಲಿ ಅವರು ಕಂಪನಿಯ ಹೆಸರನ್ನು ಬೋಯಿಂಗ್ ಏರ್ಪ್ಲೇನ್ ಕಂಪನಿ ಎಂದು ಬದಲಾಯಿಸಿದರು. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಬೋಯಿಂಗ್ ಯುಎಸ್ ಸೈನ್ಯಕ್ಕಾಗಿ ಅನೇಕ ರೀತಿಯ ವಿಮಾನಗಳನ್ನು ತಯಾರಿಸಲು ಪ್ರಾರಂಭಿಸಿತು. ನಂತರ ಕ್ರಮೇಣ ಕಂಪನಿಯ ವ್ಯವಹಾರವು ಹೆಚ್ಚಾಯಿತು ಮತ್ತು ಕಂಪನಿಯು ವಾಣಿಜ್ಯ ವಿಮಾನಗಳನ್ನು ತಯಾರಿಸಲು ಪ್ರಾರಂಭಿಸಿತು. ಪ್ರಸ್ತುತ ಬೋಯಿಂಗ್ ವಿಶ್ವದ ಅತಿ ದೊಡ್ಡ ಏರೋಸ್ಪೇಸ್ ಕಂಪನಿಯಾಗಿದೆ.